ಏ ಅವರು ಅವರ ಭ್ರಷ್ಟಾಚಾರಗಳ ಒಂದು ಯಾರು ಏನು ಮೊನ್ನೆ ಹುದ್ದೆ ಬೆಂಬಲಿಗ ಏನಿದ್ದಾರೆ ಅವನು ಅವ್ರ ವಿಚಾರ ಮತ್ತೆ ಅವರು ಶಾಸಕರು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ವರ್ಗಾವಣೆಯಲ್ಲಿ ಗುತ್ತಿಗೆದಾರರ ಹತ್ರ ಯಾವ ರೀತಿಯ ಸಗಣಿ ತಿಂತ ಇದ್ರಿ ಅಂತ ಹೇಳಿ ನಾವು ಮೊನ್ನೆ ಹೇಳಿದ್ವಿ. ಅದು ಯಾಕಾಗಿ ಹೇಳಿದ್ವು ಅಂದ್ರೆ ಅದ್ರ ಹಿಂದಿನ ದಿವಸ ಈ ಕಲ್ಪನೆಲ್ಲ ನಿಲ್ಲಿಸಿದ್ರು. ನಿಲ್ಲಿಸಿದಾಗ ಇವರೇ ಕೂತಂದ್ರೆ ಯಾರೋ ಈ ಏನು ಹುದ್ದೆ ಬೆಂಬಲಿಗಿದ್ದಾರೆ ಏನು ನಾವಿಗೆರಲ್ಲಿ ಕೊನೆ ಮಾಡ್ತಾ ಇದ್ರು ಅವ್ರ ಕೊನೆ ಕಲ್ಲು ಸೇಲ್ ಆಗಲಿ ಅಂತ ಹೇಳಿ ಸುಳ್ಳೆ ಸೇಲ್ ಆಗಲಿ ಅಂತೇಳಿ ಬೇರೆಯವ್ರ ಕೊನೆನೆಲ್ಲ ಕುತಂತ್ರ ಮಾಡಿ ನಿಲ್ಲಿಸಿದ್ರು ಪೊಲೀಸ್ ಇಲಾಖೆ ಮುಖಾಂತರ. ಆದ್ರೆ ನಾವು ಹೋಗಿ ಹೇಳಿರೋದು ಅಲ್ಲಿ ಹಿಂದಿನ ಸರಿ ನಾವು ಹಾಲತ್ನವರು ಅಲ್ಲಿ SP ಅವರಿಗೆ ಕೆಲವರು ಮಲೆಯಾಡಿರೋ ಕೊರೆ ನಡೀತಾ ಇರುತ್ತೆ. ಆದ್ರೆ ಪಾಪ ಅಮಾಯಕರು ಸಣ್ಣ ಪುಟ್ಟ ಮಾಡ್ಕೊಂಡಂತವ್ರಿಗೆ ಮರಳು ಹೊಡಿಯೋದಾಗ್ಲಿ ಅಥವಾ ಕೊರೆ ಮಾಡೋದಾಗಲಿ ಅವ್ರಿಗೆ ತೊಂದರೆ ಆಗೋದು ಸ್ವಲ್ಪ ನೀವು ಸಹಾಯ ಮಾಡಿ ಅಂತ ನಾವು ಮತ್ತೆ ಹೆಂಗೆ ಅಂತ ಬೇರೆಯವ್ರ ಕೊರೆಗಳನ್ನ ನಿಲ್ಲಿಸ್ಬೇಕು ಸಣ್ಣ ಪುಟ್ಟರು ಬಿಡಬೇಕು ಅಂತ ಹೇಳಿಲ್ಲ. ಎಲ್ಲರೂ ಪಾಪ ನಡೀಲಿ ಜೀವನ ನಡೀಲಿ ಅವರು ಅದನ್ನ ನಂಬಿಕೆ ಬದುಕ್ತಾ ಇದ್ದಾರೆ. ಅವರಿಗೂ ಸಹ ಸಹಾಯ ಮಾಡಿ. ರಾಜಕೀಯ ಎಷ್ಟೇ ಒತ್ತಡ ಇರ್ಬೋದು, ಈಗ ಹಾಲಿ ಅಧಿಕಾರದಲ್ಲಿ ಇದ್ದಂತ ನಿಮ್ಗೆ ಒತ್ತಡ ಹಾಕ್ಬೋದು, ಬೇರೆ ಪಕ್ಷ ಅಂತ ಹಾಕ್ಬೋದು ಅಥವಾ ಆ ಪಕ್ಷದೊಳಗೆ ಕೆಲವು ತಿಕ್ಕಾಟಗಳಿದ್ದು ಅವ್ರಿಗೆ ತೊಂದರೆ ಕೊಡೋ ಅಂತ ಕೆಲಸ ಆಗ್ಬೋದು. ಅದು ಯಾವುದೇ ರೀತಿಯಲ್ಲಿ ಪಾರ್ಟಿ ಪಕ್ಷ ಬೇಡ, ಒಂದ್ ಕಡೆ ಎಲ್ಲರಿಗೂ ಸಹಾಯ ಆಗಲಿ ಅಂತಾರೆ. ನಮ್ದು ಏನಂದ್ರೆ ಮುಂಚಿಂದನೂ ನಮ್ಮಲ್ಲಿ ನಾವು ಯಾರು ಶ್ರಮ ಹಾಕಿ ಪಾಪ ಕಷ್ಟಪಟ್ಟು ದುಡಿತಾರೆ ಅಂತ ಪರವಾಗೇ ಇರೋದು. ನಾವು ಈ ಮಳದ ಲಾಯರ್ ಇರ್ಬೋದು, ಜಮ್ಮಿಡಿಕೆ ಕ್ವಾರೆ ಇರ್ಬೋದು, ಲಾಯರ್ ಇರ್ಬೋದು, ಅವ್ರ ಪರವಾಗಿ ಇರೋದು. ನಾವು ಹೋದ್ ಹೋಗಿರೋದು ಅವ್ರ ಪರವಾಗಿ, ಇನ್ನು ಮುಂದಿರೋದು ಅವ್ರ ಪರವಾಗಿ, ಈಗಿದ್ದು ಅವ್ರ ಪರವಾಗಿ. ಸರಿ, ಮನಗೋಡ್ ರತ್ನಾಕರ್ ಅವರು ಅಧಿಕಾರ ಇಲ್ಲ ಈಗ, ಆದ್ರೆ ಬಟ್ ಮೊದಲು ಒಂದು ಪ್ರೆಸ್ ಮೀಟ್ ಮಾಡಿ ತಾನು ಇದೀನಿ ಅಂತ ತೋರ್ಸ್ಕೊಂತ ಹೇಳ್ಬಿಟ್ಟು ಮತ್ತೆ ನೆಪ ಮಾತ್ರ ಕೇಳ್ಕೊಂತ ಹೇಳಿದ್ರು. ಈಗ ನಾನು ಇದೀನಿ ಅಂತ ತೋರ್ಸ್ಕೊಳಕ್ಕಾಗಿ ನಾ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಜನ ಈಗ 20 ವರ್ಷದ ಹಿಂದೆ ಲೀಡ್ರು ಅಂತ ಒಪ್ಪಿಂದ ಆಯ್ತು. ನಂತರ ಅನೇಕ ಬಾರಿ ನಾನು ಲೀಡ್ರು ಅಂತ ಜನ ನನ್ನ ಒಪ್ಪಿದ್ದಾರೆ. ನಾನು ಹೇಳೋದಂತ ಜನ ನನ್ನ ಒಪ್ಪಿದ್ದಾರೆ. ಹಾಗೆ ನಾನು ಇರ್ಬೇಕು ಅಂತ ತೋರ್ಸೋದಲ್ಲ. ಇವ್ರು ಮಾಡ್ತಾ ಇರೋ ಭ್ರಷ್ಟಾಚಾರ, ಇವ್ರು ಮಾಡ್ತಾ ಇರೋ ಅಮಾಯಕರ ಮೇಲೆ ದೌರ್ಜನ್ಯ, ಅಧಿಕಾರದ ದಬ್ಬಾಳಿಕೆಗಳು ಅದ್ರ ವಿರುದ್ಧ ನಾವು ಧ್ವನಿ ಎತ್ತೋದು. ನಾನು ಇದೀನಿ ಅಂತ ತೋರಿಸೋದಕ್ಕಲ್ಲ. ಇವ್ರಿಗೆ ಏನಾಗಿದೆ ಅಂದ್ರೆ ಇವರು ಭ್ರಷ್ಟಾಚಾರ ಮತ್ತೆ ಅಧಿಕಾರ ದಬ್ಬಾಳಿಕೆಯನ್ನು ಯಾರು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿಕೊಳ್ಳಿ ಬೇರೆ ಮೇಲೆ ಆರೋಪ ಮಾಡ್ತಾರೆ. ಈಗ ಅದಕ್ಕೆ ನಾನು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದೀನಿ. ಈಗ ಮೊನ್ನೆ ಪಾಪ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಕೆಲವೊಂದಿಷ್ಟು ಜನ ಮುಖಂಡರುಗಳು ಕೂತು ಮಾಡಿದ್ದಾರೆ. ಅವರದೇ ಅಂತ ಸ್ಥಳೀಯವಾದಂಥ ಲೀಡರ್ಗಳು ಅವರಿಗೆ ಒಂದು ಲೀಡರ್ಸ್ ಬೆಳೆಸಿದ್ದಾರೆ ಕಾಂಗ್ರೆಸ್ನ. ಆದರೆ ಈ ಏನು ಹುದ್ದೆ ಬೆಂಬಲಿಗೆ ಏನಿದೆ ಕೂರಿಸಿದ್ದು ಪ್ರೆಸ್ ಮೀಟ್ ಮಾಡೋ ಅಂತ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬಂತ ಅಂತ. ಕಾಂಗ್ರೆಸ್ ಒಬ್ಬರನ್ನು ಕಟ್ಟಿ ಬೆಳೆಸಿದಂಥ ಪಕ್ಷ ಈಗ ಆ ಸ್ಥಿತಿಗೆ ಬಂದಿದೆಯಾ ಅಂತ. ಯಾಕಂದ್ರೆ ಅವ್ರ ಹತ್ರ ಪ್ರೆಸ್ ಮೀಟ್ ಮಾಡ್ತಾರೆ. ಅವನು ಯಾರು? ಒಂದು ಮರಳು ಸಾವಿರಾರು ರೋಡು ರಾತ್ರಿ ಎತ್ತಿ ಹೊಸನಗರದಲ್ಲಿ ಕ್ವಾಲಿಟಿ ಯೂಸ್ ಮಾಡೋದನ್ನ ಅದು ಯೋಗ್ಯವಾಗಿ ಅಲ್ಲ ಅಂತ ಹೇಳಿ ಕಟ್ಟಡಕ್ಕೆ ಆದ ಮೇಲೆ ಅಲ್ಲಿಂದ ಓಡಿಸಿದ್ರು. ಯಾಕಂದ್ರೆ ಯಾಕೆ ಓಡಿಸಿದ್ರು? ಮಳಲ್ದಾರರು ಕ್ವಾರೆಗಳಾದ್ರೆ ಆ ಇಡೀ ಏನು ಇಲ್ಲಿ ಕಲ್ಪನೆ ಮಾಡ್ದ ಅದೇ ರೀತಿ ಅಲ್ಲಿ ಮಳಲ್ದಾರರಿಗೆ ಕ್ವಾರೆಗಳಿಗೆ ಮಾಡಿದ್ರು. ಅಲ್ಲಿ 1 ತಿಂಗಳು ಎಲ್ಲ ಕ್ವಾರೆಗಳು ಬಂದ್ ಮಾಡ್ಬೇಕು ಅಂತ. ಯಾಕಂದ್ರೆ ಇವರು ಮಳಲು ಹೋಗ್ಬೇಕು, ಯಾಕಂದ್ರೆ ಮಣ್ಣು ಮಿಶ್ರಿತ ಮಾಡೋದು. ಅದಕ್ಕೇನಾಯ್ತು, ಅದನ್ನು ಹೊಡೆದು ಹಾಕಕ್ಕೆ ಹೋದ್ರೆ ಯಾರು ಕಾಂಟ್ರಾಕ್ಟ್ಗಳು ಒಪ್ಪಿಲ್ಲ, ಇಂಜಿನಿಯರ್ಗಳು ಒಪ್ಪಿಲ್ಲ, ಇದು ಯೋಗ್ಯವಾಗಲ್ಲ, ಇದು ಬರಲ್ಲ. ಅಲ್ಲಿಂದ ಹೋಗಿ ಓಡಿಸಿದ್ರು. ಇನ್ನೊಂದು ಕಡೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕಲ್ಕೊರೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಸ್ಟಾರ್ಟ್ ಮಾಡಿದ ಕೂಡಲೇ ಇಲ್ಲಿ ಕಲ್ಕೊರೆಗಳಿಗೆಲ್ಲ ಕುತಂತ್ರ ಪೊಲೀಸ್ ಇಲಾಖೆ ಹೇಳೋದು. ಯಾಕಂದ್ರೆ ಅವರೇ ವರ್ಗಾವಣೆ ಮಾಡ್ಕೊಂಡು ಬರೋದು ಶಾಸಕರು ಮತ್ತೆ ಅವ್ರು ಪೊಲೀಸ್ ಇಲಾಖೆ ಮುಖಾಂತರ ನೀನು ಕೊರ ಇಷ್ಟು ದಿವಸ ಮಾಡೋಣ, ನೀ ಇಷ್ಟು ಮಾಡೋಣ, ಇಷ್ಟು ದಿವಸ ಮಾಡೋಣ ಅಂತೇಳಿ ಮಾಡಿ ನಿಲ್ಸಿದ್ರು ಕೆಲವೊಂದಿಷ್ಟು ಜನ. ನ್ಯಾಯ ಕೊಡಿಸ್ಕೊಂತ ಕೆಲಸ ಮಾಡಿದ್ರು. ಅದೇನೋ ಒಂದ್ ಕಡೆ ಆಗ್ಬಿಡ್ತು, ಕೊನೆಗೆಲ್ಲ ಗೊತ್ತಾಗ್ಬಿಡ್ತು ಅಂತ ಹೇಳಿ ಇವರಿಗೆ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಅವ್ರು ಎಷ್ಟಾರು ಆರೋಪ ಮಾಡಲಿ, ನಾವು ನೋಡಿ ಬಡವ್ರ ಪರವಾಗಿರೋಂಥದ್ದು, ಕೂಲಿ ಕಾರ್ಮಿಕರ ಪರವಾಗಿರೋದು, ಅವ್ರ ಆರೋಪಗಳನ್ನೆಲ್ಲ ಅಂತ ಭ್ರಷ್ಟರು ಅಂತ ಫ್ರಾಡ್ಗಳು ಹೇಳ್ತಾರೆ. ನಾವು ಯಾವತ್ತೂ ತಲೆ ಕೆಟ್ಟಿಲ್ಲ. ಇಂಥವ್ರು ಭಾಳ ಜನ ಬಂದೋಗಿ ನಮ್ಮ ಇಂಥವ್ರನ್ನ ಸೃಷ್ಟಿ ಮಾಡೋ ಅಂತವ್ರು. ಈ ಹುದ್ದೆ ಬೆಂಬಲಿಗೆ ಅಂತ ವರ್ಷದ 4 ಜನ ಸೃಷ್ಟಿ ಮಾಡೋ ಅಂತವ್ರು. ನಾನು ನನ್ನಂಥವ್ರನ್ನ ಸೃಷ್ಟಿ ಮಾಡೋಕೆ ಯಾರಿಗೂ ನಾನು ಅಂಥವ್ರು ಸೃಷ್ಟಿ ಮಾಡೋ ಅಂತವ್ರು. ಹಾಗಾಗಿ ಇಂಥವರಿಗೆಲ್ಲ ನಾವು ಕೌಂಟರ್ ಕೂಡ ಹೆಸರು ಹೇಳೋದು ಅವಶ್ಯಕತೆ ಇಲ್ಲ. ನಾನು ಹೇಳೋದು ಶಾಸಕರಿಗೆ. ಆದರೆ ಶಾಸಕರು ಪಾಲ್ದಾರ ಇದಕ್ಕೆ ಎಷ್ಟು ಅಂತ. ಯಾಕಂದ್ರೆ ಎಷ್ಟು ಯಾವಾಗಲೂ ಅವ್ರ ಪರ ಇವ್ರ ಪರ ಅವರು
ಆದರೆ ಈ ರೀತಿಯ ಇಷ್ಟೆಲ್ಲ ಆಗ್ತಾ ಇದ್ದು ಜನರಿಗೆ ತೊಂದರೆ ಆದರೂ ಮತ್ತು ಅವ್ರ ಪರನೇ ಅವ್ರು ಹೇಳಿದ್ದೇ ಕೇಳ್ತಾರೆ. ಇವತ್ತು ಮೊನ್ನೆ ನೋಡಿ ಎಲ್ಲ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಅವ್ರ ಮುಖಾಂತರನೇ ಆದಂಗೆ ಆಗ್ಬೇಕು ಅಂತ ಶಾಸಕರು ಮನೆಗಳ ಹತ್ರ ಕರ್ಸಿದ್ದು ಪಾಪ ಬಹಳ ಜನರನ್ನ ಅವ್ರನ್ನೇನು ಒಳ್ಳೆ ಅಮಾಯಕರನ್ನ ನೋಡ್ದಂಗೆ ನೋಡಿ ಅವರಿಗೆ ಬೈದು ಶಾಸಕರು ರತ್ನಾಕರ್ ಅವರಿಗೆ ಹಾಲಪ್ಪರಿಗೆ ನಾವು ಸಗಣಿ ಬೇಕೇನೋ ಕೊಡ್ರ ಹೋಗಿ ಅದಕ್ಕೆ ಹೆಂಗೆ ಮಾಡ್ತಾರೆ ಅಂತ. ಸಗಣಿ ತಿಂದರೆ ಇವರು ತಿಂತ ಇರೋರು ಇವರು, ಇನ್ನು ಮುಂದೆ ತಿನ್ನೋರು ಇವ್ರೇ, ಹಿಂದೂ ತಿಂದರೆ ನಮಗೆ ಅಂತ ಅವಶ್ಯಕತೆ ಇಲ್ಲ. ನಾವು ದುಡಿಮೆ ಮಾಡ್ತೇವೆ ನಮ್ಮ ಪಾಡಿ ನಾವು. ನಾನು ಈಗಲೂ ಹೇಳಿದಿಲ್ಲ, ಇಂದು ಹೇಳಿದ್ದೀನಿ, ಅಕ್ರಮ ಸಂಪಾದನೆ ಪ್ರಶ್ನೆ ಇಲ್ಲ. ಮರಳು ಒಂದೇ ಅಂತಲ್ಲ, ಯಾವುದೇ ಆದರೂ. ಮತ್ತೆ ನನಗೆ ಬ್ಲಾಕ್ ದಂಧೆ ನನಗೆ ಅವಶ್ಯಕತೆ ಇಲ್ಲ. ನಾನು ಕೃಷಿ ಮಾಡ್ತೀನಿ, ಕೃಷಿ ಕುಟುಂಬದಲ್ಲಿ ಕೃಷಿಯಿಂದ ಬರೋಂಥ ಆದಾಯದಲ್ಲಿ ನಾನು ಸಂಪಾದನೆ ಮಾಡಿ ನಾನು ಜನರಿಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡೋದ್ರ ಜೊತೆಗೆ ಆರ್ಥಿಕ ಸಹಾಯ ಮಾಡೋದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತೀನಿ ನಾನು. ಇಂಥ ಈ ಕಾಡುಗಳೆಲ್ಲ ಒಂದು ವೇಳೆ ತೊಂದರೆ ಕೊಟ್ಟರೆ, ಬ್ಲಾಕ್ ಮೇಲಿನ ತೊಂದರೆ ಕೊಟ್ಟರೆ ನಾನು ಅವ್ರ ಪರವಾಗಿ ನಿಲ್ತೀನಿ ಹೋರಾಟಕ್ಕೆ, ಆಯ್ತಾ? ಇವರು ಹೇರ್ಕೂಡ್ಲೇನೆ ಅಲ್ಲ, ನನಗೆ ಇಡೀ ತಾಲೂಕಿನ ಜನರಿಗೆ ಗೊತ್ತಿದೆ. ಇವ್ರ ಹತ್ರನೇ ಅಧಿಕಾರ ಇದೆಯಲ್ಲ, ನಾನು ಬೇರೆ ಥರ ಅಕ್ರಮ ಮಾಡಿದ್ರೆ ತನಿಖೆ ಮಾಡ್ತೀನಿ. ಯೂನಿವರ್ಸಿಟಿಯಲ್ಲಿ ಈಗಲೂ ಹೇಳ್ತೀನಿ, ಕೆಲವರೆಲ್ಲ ನೀವು ಯೂನಿವರ್ಸಿಟಿ ಸುದ್ದಿ ಹೇಳ್ತೀನಿ, ಈಗಲೂ ಕೆಲವೊಂದಿಷ್ಟು ಜನರಿಗೆ ರತ್ನಾಕರ್ ಯೂನಿವರ್ಸಿಟಿ ಇಂದ ಬಹಳ ಇನ್ಕಮ್ ಆಗ್ತದೆ. ಈ ಕ್ಷಣದಾಗ ಹೇಳ್ತೀನಿ, ನಾನು ಯಾವ ದೇವಸ್ಥಾನದಲ್ಲಿ ನಿಂತೆ ಹೇಳ್ತೀನಿ, ನಂದೇ ಒಂದು 4-5 ಲಕ್ಷ ರೂಪಾಯಿ ಅವಾಗ ಆರಂಭದಲ್ಲಿ ಅದನ್ನೆಲ್ಲ ಸರಿ ಮಾಡೋಕ್ಕೆ ನನ್ನ ಕೈಯಿಂದ ಖರ್ಚಾಗಿದೆ. ಕಾರ್ಯಕ್ರಮ ಅದು ಇದು ಅಂತೇಳಿ ಅದು ಸರಿ ಮೇಲೆ ಕರ್ಕೊಂಡು. ಯಾಕಂದರೆ ಒಂದು ಅನಂತಪುರಕ್ಕೆ ಅದೊಂದು ಒಳ್ಳೆ ಅಸೆಟ್ ಅಂತ, ಅದೊಂದು ಅಸೆಟ್ ಬಂದರೆ ಅನಂತಪುರ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಇವ್ರಿಗೆ ಯಾವಾಗ ಮುಟ್ಟಿದ್ರು ಕಮಿಷನ್ನು ಅದ್ರಲ್ಲಿ ಲಾಭ ಬರುತ್ತಾನೆ ಅಂತ ನಾವು ನೋಡಲ್ಲ. ನಮ್ಮ ಅನಂತಪುರಕ್ಕೆ ಅದು ಬಂದರೆ ನಾವು ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂತ ಅದು ಮಾಡಬೇಕು. ಕಾಗೋಡು ತಿಮ್ಮಪ್ಪನವ್ರು ಸಹ ಹೇಳಿದ್ರು ಒಂದ್ಸರಿ, ಬೇಡ ಬಿಡು ಹುಡುಗ ಹೋಗ್ಲಿ ಅಂತ, 500 ಮಾಡ್ತಾರೆ ಅಂತ ಅಲ್ಲೇ ಮಾಡಿಕೊಳ್ಳಿ ಅಂತ. ಬೇಡ ಸರ್, ನನಗೆ 15 ದಿವಸ ಟೈಮ್ ಬೇಕು ಅಂತ. ಇದೇ ಲಿಂಗರಾಜ್ ಅವರು ಇದ್ದಾರೆ ಕಾಂಗ್ರೆಸ್ನಲ್ಲಿ, ಕೇಳಿ ನಾವು ಅವ್ರು ಒಂದ್ಸರಿ ಇದ್ದಾಗ ತಿಮ್ಮಪ್ಪನವರೇ ಬೇಡ ಬಿಡು ಹೋಗ್ಲಿ, ಮತ್ತು ನಾನು ಯಾಕೆ ಲಾಸ್ಟ್ ಟೈಮಲ್ಲಿ ರೈತರು ವಿರೋಧ ಕಟ್ಟಬೇಕು ಅಂತ. ಆದರೂ ನಾನು ಇಲ್ಲ ಸರ್, ಇಲ್ಲಿ ಬೇಕಿದ್ದು ನಾವು ಸರಿ ಮಾಡಿಕೊಡ್ತೀವಿ ಅಂತ ಸರಿ ಮಾಡೋದು. ಆ ರೀತಿಯಲ್ಲಿ ಇದ್ದವರು ನನಗೆ ಮಣ್ಣು ಹೊಡೆದು ಮಣ್ಣು ಹೊಡೆದು ಕಲ್ಪನೆ ಮಾಡಿ ಬರ್ತಂಥ ಅವಶ್ಯಕತೆ ಇಲ್ಲ. ನಮ್ಮದೇ ಆದಂಥ ಕೃಷಿಯಲ್ಲಿ ಮಾಡೋಂಥ ಕೃಷಿ ಮಾಡೋಕ್ಕೂ ನಮಗೊಂದು ಶಕ್ತಿ ಇದೆ. ನಮ್ಗೆ ಬಂದಿದೆ ಕೃಷಿ ಕುಟುಂಬದಿಂದ. ನಾಣ್ಯ ಪ್ರಮಾಣದ ಒಂದು ಸವಾಲು ಹಾಕಿದ್ದಾರೆ ಈ ಶಾಸಕರಿಗೆ ನಾವು ಒಂದು ಹೇಳ್ತೀನಿ, ಈಗಲೂ ಇದು ಯಾವುದು ಇವ್ರು ಹೇಳಲ್ಲ. ಈಗ ಇವ್ರೇನು ಈ ಉದ್ಯೋಗ ಬೆಂಬಲಿಗೆ ಹೇಳಿದ್ದಾರೆ, ಇವ್ರು ಹೆಂಗೆ ಬೆಂಗಳೂರಲ್ಲಿ ಏನೇನು ದಂಧೆ ಮಾಡಿದೆ ಅಂತ ನಮಗೆಲ್ಲ ಗೊತ್ತಿದೆ. ಈಗ ಕೋಟೆ ಕಬ್ಬದಲ್ಲೆಲ್ಲ ಜಮೀನು ತಗೊಂಡಿದ್ದಾರೆ, ಪಾಪ ರೈತರು ಯಾರೋ ಮಾಡ್ತಾ ಇರೋದು, ಅಲ್ಲಿ ಪಾಣಿ ಎಲ್ಲೋ ನಕಲಿ ಮಾಡ್ಕೊಂಡು ನಕಲಿ ದಾಖಲೆ ಮಾಡಿ ಅಲ್ಲಿ ದಾಖಲೆ ಐತೆ ಅಂದರೆ ಒಂದೇ ಕಾರಣಕ್ಕೋಸ್ಕರ ಹೋಗಿ ಅದು ರಿಜಿಸ್ಟರ್ ಮಾಡ್ಕೊಂಡ್ರು. ಆಯಿತು, ಒಂದು ವೇಳೆ ದಾಖಲೆ ಇತ್ತು ರಿಜಿಸ್ಟರ್ ಮಾಡ್ಕೊಂಡು ತಗೊಂಡು ಪಾಪ ರೈತರು ಬೇರೆ ಸ್ವಾಧೀನ ಇತ್ತು. ಈ ಲೀಡರ್ ಆದವರು ಒಬ್ಬ ಶಾಸಕರು ಜವಾಬ್ದಾರಿ, ಅವನು ಲೀಡರ್ ಆದವ್ರು ಜವಾಬ್ದಾರಿ ಇದ್ದಾರೆ, ಇಲ್ಲ ಅದನ್ನು ಸರಿ ಮಾಡ್ಬೇಕಂದ್ರೆ ಅವರಿಗೆ ರೈತರಿಗೆ ಕೊಡಬೇಕು ಅಂತ ಹೇಳ್ಬೇಕಾನೆ ಅವ್ರು. ಅದನ್ನು ಬಿಟ್ಟು ಇವ್ರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಯಾವುದು ಶಾಸಕರು ತಾನೆ. ಆ ರೈತರನ್ನ ಎಬ್ಸಕ್ಕೆ ಇದ್ದಾರೆ. ಈಗ 3-4 ವರ್ಷ ನಿಮ್ಗೆ ಗೊತ್ತಿರೋಂಗೆ ಗಲಾಟೆ ನಡೀತಾ ಇದೆ. ಆದರೆ ಆ ಜಮೀನು ತಗೊಂಡ್ರಲ್ಲ, ಆ ಜಮೀನು ತಗೊಂಡ್ರಿಗೆ ದುಡ್ಡು ಕೊಟ್ರ, ಅವ್ರು ಬೈ ದೇವಸ್ಥಾನಕ್ಕೆ ಹಾಕಿದ್ದಾರೆ. ಅವ್ರು ಏನೋ ಮಾಡಿಲ್ಲ, ನಾವು ಬಿಡಿಸಿಬಿಡ್ತು, ನೀವು ನಮಗೆ ರಿಜಿಸ್ಟರ್ ಮಾಡಿಕೊಡ್ರಿ ಅಂದರು. ಅವ್ರು ರಿಜಿಸ್ಟರ್ ಮಾಡಿಕೊಟ್ರು ಪಾಪ ನಂಬಿ ಸಾಗರದ. ಅವರಿಗೆಲ್ಲ ದುಡ್ಡು ಕೊಟ್ರ ಇವರು, ಅವ್ರು ದುಡ್ಡು ಕೊಡದೆ ಅವ್ರಿಗೆ ದೇವಸ್ಥಾನ ಹೀಗೆ ಈ ಥರ ಫ್ರಾಡ್ ಮಾಡಿದ್ದೆ ಎಲ್ಲ ಕಣ್ಣು. ಹಾಗೆ ಸಾಗರದಲ್ಲಿ ಒಂದು ಶ್ರೀಧರ್ ನಗರದಲ್ಲಿ ಹಾಗೆ ಮಾಡಿದ್ದಾರೆ. ಅದು ಮುಂದಿನ ದಾಖಲೆ ಸಮೇತ ನಿಮ್ಗೆ ಹೇಳ್ತೀನಿ. ಈಗ ಹೇಳಕ್ಕೆ ಹೋದ್ರೆ ಭಾಳ ನಾವು ನೋಡಿ ರಾಜಕಾರಣ ಮಾಡಿ ನಾವು ಹೇಳ್ತಾ ಇರೋದು ಏನು ಅಂದರೆ, ಶಾಸಕರಿಗಾಗಲಿ ಅಥವಾ ಸ್ಥಳೀಯ ಲೀಡರ್ಗಾಗಲಿ ರಾಜಕಾರಣ ಮಾಡಿ ಅದು ಪಕ್ಷ ಭೇದ ಮಾಡಿ ಯಾರಿಗಾರು ಅಮಾಯಕರ ಮೇಲೆ ಹೊಟ್ಟೆ ಬಡಿಬಾರ್ದು, ಹೊಟ್ಟೆ ಮೇಲೆ ಹೊಡಿಬಾರ್ದು. ನೀವು ಬದುಕಲಿ, ಅವರು ಬದುಕಲಿ. ಈಗ ನಾನು ಶುಂಠಿ ಬೆಳಿತೀನಿ, ನಾನು ಒಬ್ಬನೇ ಶುಂಠಿ ಬೆಳೆಯಬೇಕು, ಬೇರೆ ಶುಂಠಿ ಬೆಳಿಬಾರ್ದು ಅಂದರೆ ಎಷ್ಟು ಮಟ್ಟಿಗೆ ಸರಿ ಅದು? ನಾನು ಒಣ ಶುಂಠಿ ಟ್ರೈ ಮಾಡ್ತೀನಿ, ಆದರೆ ನಾನು ಒಬ್ಬನೇ ಒಣ ಶುಂಠಿ ಮಾಡಬೇಕು, ಬೇರೆ ಒಣ ಶುಂಠಿ ಮಾಡಬಾರ್ದು ಅಂದರೆ ಎಷ್ಟು ಮಟ್ಟಿಗೆ ಸರಿ ಅದು? ಈ ಇದ್ರ ವಿರುದ್ಧ ನಾವು ಹೋರಾಟ ಮಾಡೋದ್ಬಿಟ್ರೆ ಹೇಳೋದ್ಬಿಟ್ರೆ ಇವ್ರೇನು ನಾವು ಹೇಳಿಬಿಟ್ರೆ ರತ್ನಾಕರ್ ಅವ್ರು ಹಾಗೆ ಮಾಡೋದು ಅದೊಂದೇ ಕ್ಯಾಶೆಟ್ಟು. ನಾಲ್ಗೋಡು ಇವ್ರಿಗೆ ಮಾನ ಮರ್ಯಾದಿದೆಯಾ? ಅವತ್ತೇ ಹೇಳಿದ್ದೀನಿ, ನಿಮ್ಗೆ ಇನ್ನೊಂದ್ಸರಿ ಹೇಳಿದ್ರೆ ಮಹಾರಾಷ್ಟ್ರ ಮುಖದ ಕೇಸ್ ಹಾಕ್ತೀನಿ. ಆದರೆ ಯಾರ್ಯಾರೋ ಪ್ರಕರಣಗಳು ಇಡೀ ಹೋಗ್ಲಿದೆ ದೊಡ್ಡದಾಗಿ ದಾವಣಗೆರೆ ಕಲ್ಕೊಯ್ತಾ ಇದ್ದಾನೆ, ಅದು ನಮ್ದೇನಾ? ನಾಳೆ ಬೆಳಗ್ಗೆ ಅದು ನಮ್ಮದೇ ಅಂತ ಯಾವುದೇ ಆಲೋಚನೆ. ಹಾಗಾಗಿ ಇಂಥ ಬೂಟಾಟಿಕೆ ಬಿಟ್ಟು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಿ, ಜನ ಸೇವೆ ಮಾಡಿ ನೀವು ಜನರನ್ನು ಓಲೈಸ್ಕೊಂಡು. ಜನರು ದೂರ ಮಾಡ್ತಾರೆ ನಿಮ್ಮ ಭ್ರಷ್ಟಾಚಾರ, ಈ ದಬ್ಬಾಳಿಕೆಗಳು ನೋಡಿ ಯಾಕಪ್ಪ ಅಧಿಕಾರ ಕೊಟ್ಟು ನಾವು ಕಾಗೋಡು ತಿಮ್ಮಪ್ಪನವರಿಗೋಸ್ಕರ ನಾವು ಮಕ್ಕ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ಅಧಿಕಾರ ಕೊಟ್ಟು ಇವತ್ತು ಈ ಸ್ಥಿತಿ ಬಂತಂತ ಜನ ಯೋಚನೆ ಮಾಡೋಂಥ ಸ್ಥಿತಿ ಬಂದಿದೆ. ಹಿಂದೆ ನನ್ನ ಹತ್ರ ಈಗಲೂ ಬೇಕಾದ್ರೆ ಇದಾವೆ. ವೈನ್ ಶಾಪ್ ತಗೊಂಡ್ರೆ ದಾಖಲೆ, ವೈನ್ ಶಾಪ್ ತಗೊಂಡ್ರೆ ವೈನ್ ಶಾಪಿಗೆ 150 ಜನ ಕಳಿಸಿ ಬೀಗ ಹೊಡೆಸಿ ಅವ್ರ ಪರವಾಗಿ ನಿಂತಂಥ ಶಾಸಕ ಅವತ್ತೇ ನಾನು ಹೇಳಿರಲಿಲ್ಲ.
ಇವತ್ತೇ ನನಗೆ 1 ಕೋಟಿ ರೂಪಾಯಿ ನಷ್ಟ ಮಾಡಿದ್ರು ಇದೇ ಶಾಸಕ ಗೋಪಾಲಕೃಷ್ಣ. ನಾನು ಅದು ದೇವಸ್ಥಾನಕ್ಕೆಲ್ಲ ಕೇರಳಕ್ಕೆ ಹೋಗಿ ಹಾಕಿದ್ದೆ, ತನಗೆಲ್ಲ ಗೊತ್ತಿರ್ಬೋದು. ಅದು ನಾನು ಇವತ್ತಿಗೂ ಅದರಲ್ಲಿ 1 ರೂಪಾಯಿ ಬಿಟ್ಟಿಲ್ಲ. ಇವತ್ತು ನನಗೆ ದೇವ್ರು ಚೆನ್ನಾಗಿಟ್ಟಾರೆ. ಯಾರ ಹತ್ರ ಕೈ ನಾನು ಚಾಚಬೇಕಾಗಿಲ್ಲ. ಮತ್ತು ನಾನು ಶ್ರಮ ಪಟ್ಟು ಪ್ರಾಮಾಣಿಕವಾಗಿ ದುಡಿಯೋದ್ರಿಂದ ನಂಗೆ ದೇವ್ರು ಕೈ ಹಿಡಿದಾರೆ ಖುಷಿಯಲ್ಲಿ. ಆಮೇಲೆ ಈ ಕೆಂಚಿಗಾಪುರ ದೇವಸ್ಥಾನ ಇದೆ, ಅದರಲ್ಲಿ ಫಸ್ಟ್ ನೀವು ಕಾಂಗ್ರೆಸ್ ಇದ್ರಿ ಅವಾಗ ಟಿ ಡಿ ಮೇರಾಜ್ ಅವರು ಜಿಲ್ಲಾಧ್ಯಕ್ಷರು. ಇವಾಗ ನೀವು ಅಕ್ಕಪಕ್ಕ ಕೂತ್ಕೊಂಡು ಮಾತಾಡ್ತೀರಿ, ಬಟ್ ಅವಾಗ ನಿವೃತ್ತನೇ ಟಿ ಡಿ ಮೇರಾಜ್ ಅವರು ಒಂದು ಆಪದೆ ಮಾಡಿದ್ರು. ಅದ್ರ ಬಗ್ಗೆ ಏನಂತ ನೋಡಿ, ಅಲ್ಲಿ ಕೆಂಚಿಗಾಪುರದ್ದು ಟಿ ಡಿ ಮೇಘರಾಜ್ ಅವರು ಅಥವಾ ಸ್ಥಳೀಯ ಮುಖಂಡ ನಮ್ಮ ಶಾಂತಪುರ ಯಾರೇ ಅವತ್ತು ಅವ್ರು ಹೇಳಿದ್ರು, ನಾವು ಅಲ್ಲಿ 1.5 ಎಕರೆ ಈ ರಾಯರು ಪಕ್ಕಕ್ಕೆ ರಾಯರು ಅನ್ವೇಷಣೆ ಮಾಡಿದ್ರು ವಸತಿಗೆ. ಅವರು ನಾನು ಒಬ್ಬನೇ ಅಲ್ಲ, ಅಲ್ಲಿ ಒಂದು 7-8 ಜನ ತಗೊಂಡಿದ್ರು, ಎಲ್ಲ 4 ಸೈಟ್ 7-8 ಜನ. ಆದರೆ ಅಲ್ಲಿ ಏನು ಮಾಡಿದ್ರು ಅವರು ಅಂದರೆ, ಅಲ್ಲಿ ದೇವಸ್ಥಾನ ಪಕ್ಕ ಕೆರೆ ಇತ್ತು. ಇಲ್ಲಿ ಮನೆ ಕಟ್ಟಿದ್ರೆ ಅಲ್ಲಿ ಕೆಳಗೆ ನೀರು ಹೋಗುತ್ತೆ, ಕೆರೆ ದೇವಸ್ಥಾನ ಕೆರೆಗೆ. ಮನೆ ಕಟ್ಟೋದು ಬೇಡ, ಬೇರೆ ಏನಾದ್ರು ಮಾಡಿ ಅಂತ ಅದಕ್ಕೆ ಅವರು ಈಗಲೂ DC ಹೋಗಿ ಅವಾಗ ಕೊಟ್ಟಿದ್ದು. ಅಲ್ಲಿ ಲೇಔಟ್ ಅಲ್ಲಿ ಮನೆ ಕಟ್ಟೋದು ಬೇಡ, ಬೇರೆ ಏನಾದ್ರು ಕ್ರಮ ಮಾಡಲಿ, ಇಲ್ಲಿ ಕೆರೆಗೆ ನೀರು ಹೋಗುತ್ತೆ. ಕೆಲವರು ಯಾರ್ಯಾರೋ ಬರ್ತಾರೆ, ಇವತ್ತು ಇವ್ರು ಇರ್ಬೋದು, ನಾಳೆ ಬೇರೆ ಬೇರೆ ಬರೋ ನಾನ್ ವೆಜ್ ಬರೋದು, ಅದು ವೀರಭದ್ರೇಶ್ವರ ದೇವಸ್ಥಾನ. ಮತ್ತೆ ಬೇರೆ ಯಾರು ಬಂದರೆ ನಾನ್ ವೆಜ್ ಜನೆಲ್ಲ ಬಂದರೆ ಅಲ್ಲೆಲ್ಲ ಕೆರೆ ನೀರು ಹೋಗುತ್ತೆ. ಆ ಕಾರಣಕ್ಕೆ ಅವ್ರು ಹೇಳಿದ್ರು. ಅದನ್ನು ನಮಗೆ ಹೋಗ್ಬಾರ್ದು ಆಮೇಲೆ ನಾವು ಮಾಡಿದ್ವಿ. ರಾಜಕೀಯವಾಗಿ ಕೆಲವು ಆರೋಪಗಳು ಮಾಡೋದು, ನಾವು ಹೇಳೋದು, ಅವ್ರು ಹೇಳೋದು ಸಾಧ್ಯ. ಜಿಲ್ಲಾಧ್ಯಕ್ಷರು ನೀವು ಚೆನ್ನಾಗಿದ್ದೀರಿ ಈಗ. ಹೌದು, ಏನಿದೆ ನಾವು ರಾಜಕೀಯವಾಗಿ ಎಷ್ಟು ಬಿಟ್ಟರೆ ನಾವು ವೈಯಕ್ತಿಕ. ಈಗಲೂ ನಾನು ಹೇಳೋದು ನೋಡ್ರಿ, ಈಗಿನ ನಾನು ಶಾಸಕರಿಗೂ ಹೇಳೋದಷ್ಟೇ, ಯಾರಿಗೂ ನಾನು ವೈಯಕ್ತಿಕ ಯಾರಿಗೂ ನಾನು ರಾಜಕೀಯವಾಗೇ ಮಾಡೋದು. ಆದರೆ ಅವರು ರಾಜಕೀಯ ಹೊರತುಪಡಿಸಿ ಅವ್ರು ಹೇಳ್ಕೊಳ್ಳೇನೆ ಬೇರೆ ಬೇರೆ ಹೇಳಕ್ ಬಂದರೆ ನಾನು ಅವ್ರು ಹೇಳ್ಬೇಕಂತೆ, ನಂದು ಏನೂ ಇಲ್ಲ. ಅವರು ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಬೇಕು. ಆದರೆ ನಾನು ಮಾಡೋದು 100% ಕರೆಕ್ಟ್ ಸತ್ಯ ಹೇಳ್ತೀನಿ. ಅದು ಸತ್ಯ ಇಲ್ಲ ಅಂತ ಹೇಳಿದ್ರೆ ಈಗಲೂ ಯಾವುದಾದ್ರು ಒಂದು ಅವ್ರು ಫಿಕ್ಸ್ ಮಾಡಿದ ದೇವಸ್ಥಾನ ಇಡೀ ನಾನು ಹೇಳ್ತೀನಿ. ನಾನು 20 ವರ್ಷದ ಕೃಷಿಯಲ್ಲಿ ಆದಾಯದಲ್ಲಿ ನಾನು ಜನರಿಗೆ ಸಹಾಯ ಮಾಡ್ತಾ ಬಂದಿದ್ದೀನಿ ಇಲ್ಲಿವರೆಗೂ. ಇನ್ನು ಮುಂದೂ ಸಹ ನಾನು ಅದನ್ನೇ ಮಾಡ್ತೀನಿ. ನನಗೆ ಅಕ್ರಮ ಹಣ, ಭ್ರಷ್ಟಾಚಾರದ್ದು, ಕಮಿಷನ್ ಇದು ಯಾವುದು ಬೇಡ ಅಂತ. ಹಾಗೆ ಇವ್ರು ಬಂದ್ ಮಾಡಲಿ, ನಾನು ಯಾವುದು ಭ್ರಷ್ಟಾಚಾರ ಮಾಡಿಲ್ಲ, ವರ್ಗಾವಣೆ ದುಡ್ಡು ತಗೊಂಡಿಲ್ಲ, ಗುತ್ತಿಗೆದಾರರ ಹತ್ರ ಹಣ ತಗೊಂಡಿಲ್ಲ, ನಾನು ಅದೇ ರೀತಿ ಜನ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಗೆ ಮಾಡಲಿ, ಮುಂದೂ ಮಾಡ್ತೀನಿ ಅಂತ ಹೇಳಿ ನಾನು. ಹಾಗಾಗಿ ಈಗ ಅವ್ರ ಕಡೆ ಹೇಳ್ತಾರೆ ಕೆಲವೊಂದಿಷ್ಟು ಜನ ದಾನ ಧರ್ಮ ಮಾಡ್ತಾರೆ ಅಂತ. ಜನರ ಹತ್ರ ವಸೂಲಿ ಮಾಡಿ ದಾನ ಧರ್ಮ ಮಾಡೋಂತ ಯಾವತ್ತೂ ಹೇಳಲ್ಲ. ತಾವು ದುಡ್ದಿರೋ ದುಡ್ಡಲ್ಲಿ ದಾನ ಧರ್ಮ, ಅದು ಯಾರ ಮೇಲೆ ಹೊರೆ? 100 ರೂಪಾಯಿ ತಗೊಂಡು 10 ರೂಪಾಯಿ ಕೊಟ್ಬಿಟ್ರೆ 90 ರೂಪಾಯಿ ಜನರ ಜೊತೆನೇ ದುಡ್ಡು. ವರ್ಗಾವಣೆಯಲ್ಲಿ ಅಧಿಕಾರಿಗಳಿಗೆ ನೀವು ದುಡ್ಡು ತಗೊಂಡ್ರೆ ಯಾರ ಮೇಲೆ ಹೊರೆ ಆಗ್ತಾರೆ? ಅವ್ರ ಅಧಿಕಾರಿಗಳು ಜನರ ಮೇಲೆ ತಾನೆ. ಅವ್ರು ಅದನ್ನು ವಸೂಲಿ ಮಾಡಲೇಬೇಕಲ್ಲ, ಅನಿವಾರ್ಯ. ಪಾಪ ಅವ್ರು ಹೇಳಕ್ಕಾಗಲ್ಲ, ಅವ್ರ ಮೇಲೆ ಅವ್ರು ದೂರಕ್ಕಾಗಲ್ಲ. ಅವರು ಒಳ್ಳೆಯವೇ ಅಧಿಕಾರಿಗಳು, ಪಾಪ ಎಲ್ಲರೂ ಇದ್ದಾರೆ. ಹಿಂದೆಲ್ಲ ಇದ್ದಿರ್ಲಿ, ಕಾಮರ್ತಿ ಮೊಮ್ಮನ ಕಾಲದಲ್ಲಿ, ಆರೋಗ್ಯದ ಕಾಲದಲ್ಲೆಲ್ಲ ನಾವು JP ಮೆಂಬರ್ ಆದರು. ಹಾಗಾಗಿ ಯಾವ ಕಾರಣಕ್ಕೂ ಅಧಿಕಾರಿಗಳ ಹತ್ರ ವರ್ಗಾವಣೆ ದುಡ್ಡು ತಗೋಬಾರ್ದು. ಆ ಅಧಿಕಾರಿಗಳು ವರ್ಗಾವಣೆ ದುಡ್ಡು ತಗೊಂಡು ಅವ್ರು ಅನಿವಾರ್ಯ ಜನರ ಮೇಲೆ ಹಾಕಿ ಹಾಕ್ತಾರೆ. ಅವರು 20 ಲಕ್ಷ ಕೊಟ್ಟು ಬಂದರೆ ಅವ್ರು 50 ಲಕ್ಷ ವಸೂಲಿ ಮಾಡ್ತಾರೆ. ಈಗ ಇವರು 10 ಲಕ್ಷ 20 ಲಕ್ಷ ಇಸ್ಕೊಂಡು 1 ಲಕ್ಷ ಜನರಿಗೆ ನಾನು ದಾನ ಕೊಟ್ಟೆ ಅಂತ ಹೇಳಿದ್ರೆ ಯಾರು ಹೇಳಿದ್ರು ನಿಮ್ಗೆ ಕೊಡ್ರಿ ಅಂತ ಹೇಳಿ? ನಿಮ್ಮನ್ನ ಜನ ಚಂದ ಹಾಕಿ ದುಡ್ಡು ಹಾಕಿ ಚುನಾವಣೆ ಮಾಡಿದ್ದಾರೆ. ಅದೇ ಆ ನಿಟ್ಟಿನಲ್ಲಿ ನೀವೇನಾದ್ರು 10 ಕೋಟಿ ಯಾವುದೋ ಒಂದು ಫ್ಯಾಕ್ಟ್ರಿನೋ ಅಥವಾ 100 ಅಡಿಕೆ ತೋಟ ಇದ್ದು ಮಾರಿ ಬಂದೇನೋ ನೀವು ಚುನಾವಣೆ ಮಾಡಿದ್ರೆ ಇಲ್ಲ. ಜನ ಚಂದ ಹಾಕಿ ನಿಮಗೆ ಚುನಾವಣೆ ಮಾಡಿದ್ದಾರೆ. ನೀವು ಅದೇ ನಿಟ್ಟಿನಲ್ಲಿ ಜನರ ಪರವಾಗಿರ್ಬೇಕಲ್ಲ, ಅಂತ ಅಧಿಕಾರಿಗಳ ತಂದು ಹಾಕ್ಬೇಕಲ್ಲ ಸರ್. ಈಗ ಬೇರೆ ನೀವು ಯಾರು ಹೇಳ್ಕೊಡ್ಲೇ ಸತ್ಯ ಹೇಳ್ಕೊಡ್ಲೇನೆ ಅವ್ರ ಮೇಲೆ ಆರೋಪ ಮಾಡೋದು, ಅವ್ರು ಹೆಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂದ್ರೆ ಅವ್ರ ಆರೋಪಗಳು ಸುಳ್ಳು ಅಂತೀರಾ ಸರ್? ನೀವು ಯಾರು ಬಂದ್ರು ಸರ್? ಶಾಸಕರು ಆಯ್ತಾ? ಎಷ್ಟೊತ್ತಿಗೂ ನಾನು ಯಾವಾಗ ಹೇಳಿದ್ರು ಅವರು ಆರೋಪ ಮಾಡಿದ್ರು ಸೋಮಶೇಖರ್ ಲಾವೇ ಶಾಸಕರಲ್ಲ. ಅಲ್ಲ, ಅವ್ರ ಪರವಾಗಿ ಬಂದು ಹೇಳಿದ್ದು. ಅವ್ರ ಪರವಾಗಿ ಅವರು 2 ಜನ ಬರಲಿ, ಅವರೇ ಪಾಲುದಾರ ಅವರು. ಅಲ್ಲ ಸರ್, ಈಗ ಅವರು ನೀವು ಬಹಿರಂಗ ಕರಿತಿರೋದು, ಈಗ ನೀವು ಸೋಮಶೇಖರ್ ಲಾಗ್ ಬರಬೇಕು ಅಥವಾ ಶಾಸಕರು. ಆದರೆ ಅಲ್ಲಿ ನಿಮ್ಮ ಮೇಲೆ ಆರೋಪ ಯಾವತ್ತೂ ಕೂಡ ಬೇಳೂರವರಾಗಲಿ ಯಾರು ನಮಗೆಲ್ಲೂ ಕೂಡ ನಿಮ್ಮ ಮೇಲೆ ಆರೋಪ ಮಾಡಲಿಲ್ಲ. ನೀವು ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡ್ತಿರೋದು ಸೋಮಶೇಖರ್ ಲಾವಗಿ ಅವರು. ಏನಾಗಿದೆ, ಶಾಸಕರು ಹೇಳಕ್ ಬಾಯಿ ಅವರಿಗೆ ಆತ್ಮಸಾಕ್ಷಿ ಒಪ್ಪಲ್ಲ. ನಾವು ಹೇಳಿದ್ದೆಲ್ಲ ಸತ್ಯ ಒಪ್ಪಲ್ಲ. ಅವ್ರ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಹೇಳಿರೋದು ಅಂತ. ನನಗೆ ಏನಿಲ್ಲ, ನಾನು ಎಲ್ಲಿ ನಿಂತರು ಇದನ್ನೇ ಹೇಳೋದು. ಇವತ್ತು ನಿಮ್ಮ ಪ್ರಶ್ನೆ ಎದುರುಗಡೆ ಹೇಳಿ ಯಾವ ದೇವತಲ್ಲಿ ಬಂದು ಹೇಳಿ ಅದನ್ನೇ ನಾನು ಹೇಳೋದು. ಅವ್ರಿಗೆ ಆತ್ಮಸಾಕ್ಷಿ ಒಪ್ಪಕ್ಕಲ್ಲ. ಹಾಗಾಗಿ ಅನಿವಾರ್ಯ ಜನರಿಗೆ ತಪ್ಪ ಅಭಿಪ್ರಾಯ ಆಗುತ್ತೆ ಅಂತ ಅವ್ರ ಮುಖಾಂತರ ಹೇಳಿಸ್ತಾರೆ. ಒಂದು ವೇಳೆ ಆ ಶಾಸಕರ ಜೊತೆ ಅವನು ಬರಲಿ, ಆಯ್ತಾ, ಅವರು ಬರಲಿ. ನಾನು ಹೇಳಕ್ಕೆ 100% ಎಲ್ಲಿ ಹೋಗೋ ತಯಾರಾಗಿದ್ದು. ನಮ್ಗೆ ಯಾವ ಕಾರಣಕ್ಕೂ ನಮ್ದು ಕ್ರಮ ನಮ್ಮ ಬಿಸ್ನೆಸ್ ನಾವು ದುಡಿಮೆ ಮಾಡ್ಬೇಕು. ನಾನು 10 ಕೋಟಿ ದುಡಿಮೆ ಮಾಡೋದು ಅದು ಬೇರೆ. ನೀವು ಹಂಗೆ ಮಾಡಿ. ನಾನು ಹೇಳೋದು, ನಾನು ಅವರಿಗೂ ಸಹ ದುಡಿಮೆ ಮಾಡೋಕ್ಕೆ ಬೇಡ ಅಂತ ಹೇಳಿಲ್ಲ.
ಪ್ರಾಮಾಣಿಕ ದುಡಿಮೆ ಮಾಡ್ಕೊಂಡ್ರಿ, ಪ್ರಾಮಾಣಿಕ ಜನರ ಸೇವೆ ಮಾಡ್ರಿ. ನಾನು ಕೊಟ್ಟೆ ಅಂತ ನೀವು ಏನು ಕೊಡ್ಬೇಕು ಅಂತ ಆಗ ಜನರಿಗೆ. ಈಗ ಅವ್ರು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಾ ಇಲ್ಲ ಅಂತ ಮಾಡಿ ಅವ್ರು ಈ ಮೇಲ್ನೋಟಕ್ಕೆ ಕಾಣ್ತಿದೆಯಲ್ಲ ಇದು. ನಿಮ್ ಬಿಜೆಪಿ ಅವಧಿಯಲ್ಲಿ 23,000 ಇತ್ತು ಒಂದ್ ಲೋಡಿಗೆ, ಈಗ 13,000ಕ್ಕೆ 16,000ಕ್ಕೆಲ್ಲ ಲೋಡ್ ಸಿಗ್ತಾ ಇದೆ. ಹಾಗಾದ್ರೆ ಯಾರು ದಂಧೆ ಮಾಡ್ತಿರೋದು ಅಂತ ನೀವೇ ಹೇಳ್ರಿ ಅಂತ ನಿಮ್ಗೆ ಪ್ರಶ್ನೆ ಮಾಡಿದ್ದಾರೆ. 10,000 ರೂಪಾಯಿ ಉಳಿಸ್ತಾ ಇದ್ದೀವಿ ಈಗ. 10,000 ಉಳಿಸ್ತಾ ಇದೀವಿ. ಅಲ್ಲ ಇವರು ಹಿಂದೊಂದ್ಸರಿ ನಿಂತಾಗ 23,000 ಆಯ್ತು. ಆದ್ಮೇಲೆ ಬಿಜೆಪಿ ಸರ್ಕಾರ ಇದೇ ಹಾಲತ್ನಲ್ಲಿ ಇರ್ಬೇಕಾದ್ರೆ ಸಾಹೇಬರು ಅವರು ಎಲ್ಲ ಕಡೆನೂ ಹೇಳಿ ಕೊನೆಗೆ 12-13,000 ಬಂತದು ಮಳದಿ ಆಯ್ತಾ. ಅವ್ರಿದ್ದಾಗ ಯಾವ ಕಾರಣಕ್ಕೂ ತೊಂದರೆ ಆಗಿಲ್ಲ. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಇವ್ರು ಇರ್ಬೇಕಾದ್ರೆ ಕಾಂಗ್ರೆಸ್ನವರು ಕಾನ್ಫ್ಲಿಕ್ಟ್ ನಿಲ್ಲಿಸಿದ್ರು. ಯಾವ ನಿಂತಿದ್ರು ಇವ್ರು? ಅದಕ್ಕೋಸ್ಕರ ಬಿಜೆಪಿ ಹಂಗೆ ನಿಲ್ಲಿಸ್ಬೇಕು ಅಂತ ಹೇಳಿ ಕೇಸ್ ಆಗ್ತಾರೆ. ನೀವಿದ್ದಾಗ ಅಷ್ಟಿತ್ತು ಅಂತ ಹೇಳ್ತಿದ್ದೀರಾ? ಯಾರು 23,000 ಇರಲ್ಲ, ಬೆಂಗಳೂರಿಗೆ ಇರ್ಬೋದೇನ. ಇವ್ರೇನಾದ್ರು ಅನಧಿಕೃತವಾಗಿ ಅಭಾವ ಮಾಡಿ ಆ ಥರ ಮಾಡಿರ್ಬೋದು ಬಿಟ್ರೆ ನಮಗೆ ಗೊತ್ತಿರಂಗೆ ಎಲ್ಲ 12,000-13,000 ಮಾಡೋದು ಇದೆ. ನಾವು ಹೊಡ್ಸಿದ್ದೀವಿ ನನ್ನ ಕೆಲಸ. ಸರ್, ಈಗ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಕಲ್ಲು ಕ್ವಾರಿಯವರು ಮತ್ತು ಮರಳು ಏನು ವ್ಯಾಪಾರಸ್ಥರು ಬಲಿಯಾಗ್ತಾ ಇದ್ದಾರೆ ಅಂದ್ರೆ ಅವರಲ್ಲೇ ಒಂದು ಗೊಂದಲ ಯಾರಿಲ್ಲ. ಇವ್ರು ಮೊನ್ನೆ ಇದನ್ನ ನಮ್ಮ ಮೇಲೆ ಗೂಬೆ ಕೂರಿಸ್ಬೇಕು ಅಂತ ಹೇಳಿ ಬರೀ ನಾವು ಒಂದು ಹೇಳಿ ಬಂದಿರೋದಷ್ಟೇ. ಅದನ್ನ ಈ ಪೊಲೀಸ್ ಇಲಾಖೆ ಮುಖಾಂತರ ಪಾಪ ಮಾಡಿಲ್ಲ. ಪೊಲೀಸ್ ಇಲಾಖೆಗೆ ಒತ್ತಡ ಹಾಕಿರೋ ಸರ್ಕಾರ ಇದೆ ಪಾಪ ಅವ್ರು ಏನೋ ಹೇಳಿದ್ರು. ಆದರೆ ನಾವು ಯಾವತ್ತೂ ಅವ್ರ ಪರವಾಗಿ, ಇವ್ರು ಯಾವತ್ತೂ ನೋಡ್ರಿ ಯಾರು ಜನರ ಪರವಾಗಿ ಇದ್ದಲ್ಲ ಅಲ್ಲ. ಇವ್ರು ಯಾವ ಹೋರಾಟದಿಂದ ಬಂದವರು? ಅವತ್ತು ಇದೇ ಹುದ್ದೆ ಬೆಂಬಲಿಗರು ಹಾಲತ್ನವರು ಬಿಜೆಪಿಯಲ್ಲಿ ಇದ್ರು, ಇದೇ ಶಾಸಕರ ಜೊತೆಗೆ ಇದ್ದರು, ತಾಲೂಕ್ ಪಂಚಾಯತಿ ಮೆಂಬರ್ ಪಕ್ಷ ಇದ್ದ. ಇದೇ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾರ ಕಡೆ ಕೈ ಎತ್ತ? ಇದೇ ಕಲ್ಸ ಚಂದ್ರಪ್ಪನವ್ರ ಪಕ್ಕಕ್ಕೆ ಇದಲ್ಲ, ಅವ್ರು ಕೇಳ್ಬೇಕಲ್ಲ ಪಾಪ. ಕಲ್ಸ ಚಂದ್ರಪ್ಪನವ್ರ ಕೊನೆಗೆ ಎತ್ತಿ ಈ ಕಡೆ ಸಪೋರ್ಟ್ ಮಾಡಿ ತಿಮ್ಮಪ್ಪನವ್ರು ಹೇಳಿದ್ರು ಅಂತೇಳಿ ಸಪೋರ್ಟ್ ಮಾಡಿ ಅವ್ರ ಪಾಪ ಕೋರ್ಟಿಗೆ ಹೋಗಿ ಅವ್ರು ಬಿಜೆಪಿ ಚಿಹ್ನೆಯಿಂದ ಗೆದ್ದಿದ್ರು. ಅವ್ರ ಪಾಪ ಕೋರ್ಟಿಗೆ ಹೋಗಿ ಬಂದಿಲ್ವಾ? ಇವರು ಇವ್ರ ಜೊತೆಗೆ ಇದ್ದಾರೆ, ಯಾಕೆ ಕೈ ಎತ್ತಿರ ಆ ಕಡೆ? ಇದೇ ಮಾಡೋದಂಗೆ ಆಗಿದೆ ತಾನೇ, ಇದೇನು ಗೊತ್ತಿಲ್ವಾ? ಇವ್ರ ಅಕ್ರಮ ಹಿಡ್ಕೊಂಡು ನಾವು ಸುಮ್ಮನೆ ಹೇಳಕ್ಕೆ ನೋಡಿ. ನಾನು ಕೆಳಗಕ್ಕೆ ಬರ್ಬಾರ್ದು. ನಾನು 100% ಕೃಷಿ ಮಾಡಿ ನಾನು ಯಾವುದೇ ಮಾಡಿ ಬಂದಿರೋ ಆದಾಯದಲ್ಲಿ ಬರ್ಕೊಂಡು ಜನರಿಗೆ ಸಹಾಯ ಮಾಡೋದು. ನನ್ನ ಯಾವುದೇ ಅಕ್ರಮಗಳು 1% ಇಲ್ಲ, ನನಗೆ ಅದು ಬ್ಯಾಡು ಬೇಡ. ಅದನ್ನು ಆ ನಿಟ್ಟಿನಲ್ಲಿ ಇರೋದು. ನನ್ನ ಕೆಳಗಕ್ಕೆ ಬಂದರೆ ನಾನು ಎಲ್ಲದಕ್ಕೂ ತಯಾರಿಗವ, ಪ್ರಮಾಣಕ್ಕೂ ತಯಾರಿಗವ, ಸಾಬೀತುಪಡಿಸೋಕ್ಕೂ ತಯಾರಿದ್ದವ, ಎಲ್ಲದಕ್ಕೂ ತಯಾರಿದ್ದವ. ಮತ್ತು ನನಗೆ ಈ ಥರದ ಭ್ರಷ್ಟಾಚಾರ ಮಾಡಿ ಅಕ್ರಮಗಳು ಮಾಡಿ ನನಗೆ ರಾಜಕಾರಣದ ಅವಶ್ಯಕತೆಯೂ ಇಲ್ಲ. ನಾನು ರಾಜಕಾರಣಕ್ಕೋಸ್ಕರ ನಾಳೆ ಬೆಳಿಗ್ಗೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅಥವಾ ಏನಾದರೂ ಸಹ ನಾನು ಅಕ್ರಮ ಮಾಡಿ ದುಡ್ಡು ಮಾಡೋಕ್ಕನ್ನ ಆಸೆ ನಮಗೆ ಇಲ್ಲ. ನನಗೆ ಅದು ರಾಜಕಾರಣ ಇದ್ರೂ ನಿಂತಿಲ್ಲ. ಆದರೆ ಈ ರೀತಿಯ ಜನರಿಗೆ ಪಾಪ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡೋಂಥದ್ದು, ಭ್ರಷ್ಟಾಚಾರ ಮಾಡೋಂಥದ್ದು, ಅಧಿಕಾರಿಗಳ ಮುಖಾಂತರ ಕಿರುಕುಳ ಕೊಡೋಂಥದ್ದು ಕಂಡ್ರೆ ನಾವು ಸಹಿಸಕ್ಕಾಗದೆ ನಾವು ಅದು ಹೋರಾಟ ಮಾಡಿದೆ. ಹಾಗಾಗಿ ನಮಗೆ ಜನ ಬೆಂಬಲವೂ ಸಹ ಇದೆ. ಇವ್ರಿಗೆ ಜನ ಬೆಂಬಲ ಇಲ್ಲದೆ ಈ ರೀತಿ ಕಿರುಕುಳ ಕೊಟ್ಟು ಪಾಪ ಆ ಜನರನ್ನ ಬೆಂಬಲ ತಗೊಳ್ತಾರೆ. ಖಂಡಿಸ್ತೇವೆ. ಕಲ್ಲುಕ್ವಾರೆ ಮತ್ತು ಅಲ್ಲ, ಇದು ನಮ್ದು ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಇದು ಅವ್ರು ಅಲ್ಲಿ ಸುಮ್ಮನೆ ಅದಕ್ಕೆ ಇವ್ರು ಫ್ರಾಡ್ ಮತ್ತೆ ಭ್ರಷ್ಟಾಚಾರ ಮಾಡಿದರೆ ಈ ರೀತಿ ಹೇಳಿದ್ರೆ ಸಗಣಿ ಬಾಯ್ತಾರೆ ಅಂತ ಹೇಳಿದ್ರೆ, ನಾವು ನೀಟಾಗಿ ಇದ್ದಂಥವ್ರು, ಪ್ರಾಮಾಣಿಕ ಇದ್ದಂಥವ್ರು, ಕೃಷಿ ಮಾಡಿ ಬಂದಂಥ ಆದಾಯದಿಂದ ನಾವು ಸಹಾಯ ಮಾಡಿದ್ರೆ ಜನರ ಜೊತೆ ಇದ್ದರೆ ನಾವು ಹೆಂಗೆ ಹೇಳ್ಬೇಕಂದ್ರೆ? ಈಗ ನಾನು 100 ರೂಪಾಯಿ ತಿಂದವ, ಈಗ ತನ್ನ ಲಂಚ ತಿಂದವ ನಾನೇ ನೀವು ಕ್ಲೀನ್ ಹ್ಯಾಂಡಿ ನಾವು ಹೇಳಕ್ಕೋದ್ರೆ ಏನಂತ ನೀವು ಸುಮ್ಮನೆ ಬಿಡ್ತೀರಾ? ಹಾಗಾಗಿ ನಾವು ಯಾಕೆ ಅವರಿಗೆ ಹೇಳ್ಬಾರ್ದು? ತಯಾರಾಗಿ ಸರ್, ಈಗ ಈ ಕಾಂಗ್ರೆಸ್